ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸರಸು ಅಡುಗೆ ಚಾನಲ್ಗೆ ಸ್ವಾಗತ. ಫಸ್ಟ್ ಟೈಮ್ನ ವಿಡಿಯೋ ನೋಡುತ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇವತ್ತು ನಾನು ಕಡಿಮೆ ಪದಾರ್ಥದಲ್ಲಿ ತುಂಬ ರುಚಿಯಾದ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಮಕ್ಕಳಿಗೆ ಕೂಡ ತುಂಬಾ ಇಷ್ಟವಾಗುತ್ತೆ. ನೀವು ಕೂಡ ಒಂದ್ಸಲ ಈ ರೀತಿ ಮಾಡಿ ನೋಡಿ, ಖಂಡಿತವಾಗಿಯೂ ತುಂಬಾ ಇಷ್ಟಪಡುತ್ತೀರಿ ನೀವು ಕೂಡ. ಬನ್ನಿ ಹಾಗಾದ್ರೆ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ ನಾನು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ 2 ರಿಂದ 3 ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆನ ಹಾಕೊಂಡೇನಿ. 1 ಟೇಬಲ್ ಸ್ಪೂನ್ ಆಗಷ್ಟು ಜೀರಿಗೆ, ಸ್ವಲ್ಪ ಕರಿಬೇವು. ನಾನಿಲ್ಲಿ ಒಂದು ದೊಡ್ಡ ಸೈಜ್ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೊಂಡೇನಿ. ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ ಅಜ್ವಾನನ ಹಾಕ್ತಾ ಇದ್ದೀನಿ. ಅಜ್ವಾನ್ ಹಾಕೋದ್ರಿಂದ ಫ್ಲೇವರ್ ತುಂಬಾನೇ ಚೆನ್ನಾಗಿ ಬರುತ್ತೆ. ಅಜ್ವಾನ್ ಹಾಕಿ ಸ್ಕಿಪ್ ಮಾಡ್ಕೋಬೇಡಿ. ನೋಡಿ, ನಾನು ಇಲ್ಲಿ ಜಾಸ್ತಿನೇ ಟೊಮ್ಯಾಟೊನ ಹಾಕೊಳತ್ತೀನಿ. ಟೊಮೆಟೊ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಉಪ್ಪನ್ನು ಕೂಡ ಹಾಕೊಳತ್ತೀನಿ. ಉಪ್ಪು ಹಾಕೋದ್ರಿಂದ ಟೊಮೆಟೊ ಜಲ್ದಿ ಫ್ರೈ ಆಗುತ್ತೆ. ಟೊಮೆಟೊ ಪೂರ್ತಿ ಮೆತ್ತಗಾಗೋವರೆಗೂ ಫ್ರೈ ಮಾಡಿಕೊಳ್ಳಿ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗಷ್ಟು ಚಿಲ್ಲಿ ಪೌಡರ್, ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಆಗಷ್ಟು ಧನಿಯಾ ಪೌಡರ್, 1/4 ಟೀ ಸ್ಪೂನ್ ಆಗಷ್ಟು ಅರಿಶಿನ ಪೌಡರ್ನ ಹಾಕ್ತಾ ಇದ್ದೀನಿ. ಇದು ಮಸಾಲೆಯಲ್ಲಿರುವ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ನಾನು ಕಸೂರಿ ಮೆಂತೆನ ಹಾಕ್ತಾ ಇದ್ದೀನಿ. ಕಸೂರಿ ಮೆಂತೆ ಹಾಕೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಪುದೀನ ಕೂಡ ಹಾಕ್ತಾ ಇದ್ದೀನಿ, ಕೊತ್ತಂಬರಿ. ಇದನ್ನು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದು ಸ್ವಲ್ಪ ಆರ್ಲಿಕ್ಕೆ ಬಿಡೋಣ. ನಾನು ಇದನ್ನು ಆರ್ಲಿಕ್ಕೆ ಬಿಟ್ಟೇನಿ. ಸ್ವಲ್ಪ ಆರಿದ ನಂತರ ನಾನಿಲ್ಲಿ 1.5 ಕಪ್ ಆಗಷ್ಟು ಗೋಧಿ ಹಿಟ್ಟನ್ನು ಹಾಕೊಳತ್ತೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದನ್ನು ನೀವು ಮುಂಜಾನೆ ನಾಷ್ಟಾಕ್ಕಾದರೂ ಬ್ರೇಕ್ಫಾಸ್ಟ್ಗಾದರೂ ಯಾವ್ದು ಬೇಕಾದ್ರೂ ಮಾಡಿಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಮಕ್ಕಳ ಡಬ್ಬಿಗಾದರೂ ಮಾಡಿಕೊಡಿ. ತುಂಬ ಚೆನ್ನಾಗಿರುತ್ತೆ. ತುಂಬಾ ಟೇಸ್ಟಿ ಕೂಡ ಆಗಿರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕೈಯಿಂದ ನಾದಿಕೊಳ್ಳಿ. ನೋಡಿ, ಈ ರೀತಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಚಪಾತಿ ಹದಕ್ಕೆ, ಹಿಟ್ಟಿನ ಹದಕ್ಕೆ ನಾದಿಕೊಂಡ್ರೆ ಸಾಕು. ನೋಡಿ, ಈ ರೀತಿ ಚೆನ್ನಾಗಿ ನಾದಿಕೊಳ್ಳಿ. ನೋಡಿ, ಈ ರೀತಿ ಈ ಹದಕ್ಕೆ ನಾದಿಕೊಳ್ಳಿ. ಚಪಾತಿ ರೊಟ್ಟಿ ತಿಂದು ಬೇಜಾರಾಗಿದ್ದರೆ ಈ ರೀತಿ ಮಕ್ಕಳಿಗೂ ನಿಮಗೂ ಎಲ್ಲರಿಗೂ, ಚಿಕ್ಕವರಿಂದ ದೊಡ್ಡವರಿಗೂ ತುಂಬಾ ಇಷ್ಟವಾಗುತ್ತೆ. ನೀವು ಕೂಡ ಒಂದ್ಸಲ ಈ ರೀತಿ ಮಾಡಿ ನೋಡಿ. ನಾನಿವಾಗ ಎಲ್ಲವನ್ನು ಈ ರೀತಿ ಉಳ್ಳೆಗಳನ್ನಾಗಿ ಮಾಡ್ಕೊಳತ್ತೀನಿ. ನಾನು ಒಮ್ಮೆನೇ ಉಳ್ಳೆಗಳನ್ನು ಮಾಡಿಟ್ಕೊಳ್ತೀನಿ, ಆಮೇಲೆ ತೀಡ್ಲಿಕ್ಕೆ ಈಜಿ ಆಗುತ್ತೆ ನನಗೆ. ನೋಡಿ, ಈ ರೀತಿ ಉಳ್ಳೆಗಳನ್ನಾಗಿ ಮಾಡ್ಕೋಬೇಕು. ನೋಡಿ, ನಾನು ಇಲ್ಲಿ ಎಲ್ಲವನ್ನು ಮಾಡಿಟ್ಕೊಂಡೇನಿ. ಇವಾಗ ಯಾವ ರೀತಿ ಲಟ್ಟಿಸೋದಂತ ನೋಡೋಣ ಬನ್ನಿ. ನಾನಿಲ್ಲಿ ಸ್ವಲ್ಪ ಹಿಟ್ಟನ್ನು ಹಾಕೊಳತ್ತೀನಿ. ಅದರ ಮೇಲೆ ಉಳ್ಳೆನಿಟ್ಟು ಇವಾಗ ಲಟ್ಟಿಸ್ಕೋಬೇಕು. ಈ ರೀತಿ ನೀವು ಇದನ್ನು ಟ್ರಯಾಂಗಲ್ ಶೇಪದಲ್ಲಾದರೂ ಮಾಡಿಕೊಳ್ಳಿ, ರೌಂಡ್ ಆಗಿ ಕೂಡ ಮಾಡಿಕೊಳ್ಳಿ. ನಿಮ್ಗೆ ಯಾವ ರೀತಿ ಇಷ್ಟವಾಗುತ್ತೆ ಆ ರೀತಿ ಮಾಡಿಕೊಳ್ಳಿ. ನಾನಿಲ್ಲಿ ರೌಂಡ್ ಆಗಿನೇ ತಿಳ್ಕೊಳತ್ತೀನಿ. ನೋಡಿ, ಈ ರೀತಿಯಾಗಿ ಲಟ್ಟಿಸ್ಕೋಬೇಕು. ಇದನ್ನು ಸ್ವಲ್ಪ ಚಪಾತಿ ಥರ ತಿಳು ಮಾಡಿಕೊಳ್ಬಾರ್ದು. ಸ್ವಲ್ಪನೇ ದಿಪ್ಪು ಆಗಬೇಕು ಅಷ್ಟೇ. ಜಾಸ್ತಿ ತಿಳುನೂ ಅಲ್ಲ, ಜಾಸ್ತಿ ದಿಪ್ಪುನೂ ಅಲ್ಲ. ರೀತಿಯಾಗಿ ತಿಳ್ಕೋಬೇಕು. ಇವಾಗ ಹಂಚು ಕೂಡ ಕಾದಿದೆ. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಂಡು ಈ ರೀತಿ ಲಟ್ಟಿಸಿರುವಂತಹ ಪರೋಟನ ಈಗ ತವಾಗ ಹಾಕೀನಿ. ಅದರ ಮೇಲೆ ಸ್ವಲ್ಪ ಎಣ್ಣೆ ಕೂಡ ಸವರ್ಸ್ಕೊಂಡೇನಿ. ನೀವು ಬೇಕಿದ್ರೆ ತುಪ್ಪ ಬೇಕಿದ್ರೆ ಹಾಕಿಕೊಳ್ಳಿ. ಯಾವ್ದು ಇಷ್ಟವಾಗುತ್ತೆ ಅದನ್ನು ಹಾಕಿಕೊಳ್ಳಿ. ಇವಾಗ ಚೆನ್ನಾಗಿ ಬೇಯಿಸಿಕೊಳ್ಳೋಣ. ನಿಮಗೆ ರೊಟ್ಟಿ ಚಪಾತಿ ತಿಂದು ಬೇಜಾರಾಗಿದ್ದರೆ ಈ ರೀತಿ ಮಾಡಿಕೊಳ್ಳಿ, ತುಂಬಾ ಇಷ್ಟವಾಗುತ್ತೆ. ನೋಡಿ, ಇವಾಗ ಒಂದು ಪ್ಲೇಟಿಗೆ ಹಾಕೊಳತ್ತೀನಿ. ಇವಾಗ ಚೆನ್ನಾಗಿ ಬೆಂದಿದೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಪರೋಟ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.